ಕರ್ನಾಟಕದ 4 ನವೀಕೃತ ರೈಲು ನಿಲ್ದಾಣಗಳು ಇವತ್ತು ಉದ್ಘಾಟನೆ ಆಗಲಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ರೈಲು ನಿಲ್ದಾಣಗಳನ್ನು ಉದ್ಘಾಟಿಸಲಿದ್ದಾರೆ. ಧಾರವಾಡ ಜಿಲ್ಲೆಯ ಅಳ್ನಾವರ ರೈಲು ನಿಲ್ದಾಣ, ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ಸ್ಥಳ ಬದಾಮಿ ರೈಲು ನಿಲ್ದಾಣ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಮತ್ತು ಕೊಪ್ಪಳದ ನವೀಕೃತ ರೈಲು ನಿಲ್ದಾಣಗಳನ್ನು ಪ್ರಧಾನಿ ಮೋದಿಯವರು ಉದ್ಘಾಟಿಸಲಿದ್ದಾರೆ. ಹೊಸ ಪ್ಲಾಟ್ಫಾರ್ಮ್, ಸುಧಾರಿತ ಸಂಚಾರ ಪ್ರದೇಶ, 12 ಮೀಟರ್ ಅಗಲದ ಪಾದಾಚಾರಿ ಮೇಲ್ಸೇತುವೆ, ಎಲ್ಲಾ ನಿಲ್ದಾಣಗಳಲ್ಲಿ ಲಿಫ್ಟ್ಗಳ ವ್ಯವಸ್ಥೆ ಮಾಡಲಾಗಿದೆ. ಕೊಪ್ಪಳ ನಿಲ್ದಾಣದಲ್ಲಿ ಲಿಫ್ಟ್ ಜೊತೆಗೆ 2 ಎಸ್ಕಲೇಟರ್ಗಳನ್ನು ಅಳವಡಿಸಲಾಗಿದೆ. ಗಮನಿಸ್ತಾ ಇದ್ದೀರಿ, ನವೀಕೃತ ರೈಲು ನಿಲ್ದಾಣಗಳ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ಕರ್ನಾಟಕದ 4 ನಿಲ್ದಾಣಗಳು ನವೀಕೃತಗೊಂಡಿವೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯ ಅಡಿ ನವೀಕರಣ ಮಾಡಲಾಗಿದೆ. ಕರ್ನಾಟಕದ ಅಳ್ನಾವರ, ಬದಾಮಿ, ಬಂಟ್ವಾಳ, ಕೊಪ್ಪಳ ನವೀಕರಣಗೊಂಡ ರೈಲು ನಿಲ್ದಾಣಗಳು ಪ್ರಧಾನಿ ನರೇಂದ್ರ ಮೋದಿಯವರಿಂದ ಉದ್ಘಾಟನೆ ಆಗಲಿವೆ. ಇನ್ನು ಬಾಗಲಕೋಟೆಯಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಏನು ಐತಿಹಾಸಿಕ ಸ್ಥಳ ಬಾದಾಮಿ ಪಟ್ಟಣದಲ್ಲಿ ಈಗಾಗಲೇ ಏನು ರೈಲ್ವೆ ನಿಲ್ದಾಣ ಇತ್ತು, ತುಂಬಾನೇ ಶಿಥಿಲಾವಸ್ಥೆ ತಲುಪಿತ್ತು ಮತ್ತು ಸಾಕಷ್ಟು ಅದರಿಂದ ಯಾವುದೇ ರೀತಿ ಸೌಲಭ್ಯಗಳು ಕೂಡ ಸಿಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಜನ ಆ ಒಂದು ರೈಲ್ವೆ ನಿಲ್ದಾಣ ನವೀಕರಣ ಆಗಬೇಕಂತ ಬಯಸ್ತಾ ಇದ್ರು. ಆದರೆ ಕೊನೆಗೂ ಕೂಡ ಅಮೃತ್ ಭಾರತ ಯೋಜನೆ ಅಡಿಯಲ್ಲಿ ಈಗಾಗಲೇ ಬಾದಾಮಿ ಪಟ್ಟಣಕ್ಕೆ ಹೊಸ ಮೆರುಗು ಬಂದಿದೆ ಅಂತ ಹೇಳ್ಬೋದು. ಆ ಒಂದು ದೃಶ್ಯವನ್ನು ನಾವು ಈಗಾಗಲೇ ತೋರಿಸಿದ್ವಿ. ಅಂದರೆ ಒಳಗಡೆ ದೃಶ್ಯ ಹೇಗಿದೆ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ. ಮೊದಲನೇದಾಗಿ ಏನು ಪ್ರಾರಂಭದಲ್ಲಿನೇ ದೀಪಾಲಂಕಾರಗಳೊಂದಿಗೆ ಶುರುವಾಗುವಂಥ ರೈಲ್ವೆ ನಿಲ್ದಾಣ, ನಂತರ ಸಂದರ್ಭದಲ್ಲಿ 5 ಟಿಕೆಟ್ ಕೌಂಟರ್ಗಳು ಇರ್ತವೆ. ಅದರ ಒಳಗಡೆ ಬಂದ ನಂತರ ಯಾವ ರೀತಿ ಚಿತ್ರಣ ಇದೆ ಅನ್ನೋದನ್ನು ನಾವು ಇಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈ ಒಂದು ರೈಲ್ವೆ ನಿಲ್ದಾಣದ ಬಗ್ಗೆ ಹೇಳೋದಾದರೆ, ಮೊದಲು ಈ ಹಿಂದೆ ನಾವು ಗಮನಿಸಿದರೆ ಈ ರೀತಿ ರೈಲ್ವೆ ನಿಲ್ದಾಣ ಇದ್ದಿರಲಿಲ್ಲ. ಯಾಕೆಂದರೆ ಕೇವಲ 2 ಪ್ಲಾಟ್ಫಾರ್ಮ್ ಮಾತ್ರ ಇದ್ದು. ಆದರೆ ಸದ್ಯದ ಮಟ್ಟಿಗೆ 3 ಪ್ಲಾಟ್ಫಾರ್ಮ್ಗಳನ್ನು ನಿರ್ಮಾಣ ಮಾಡಿರುವಂಥದ್ದು. ಅದರ ಜೊತೆಗೆ ಅವರಿಗೆ ಬಂದಂಥ ಪ್ರಯಾಣಿಕರು ಕೂರಲಿಕ್ಕೆ ವಿಶೇಷವಾದ ಆಸನದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಮತ್ತು ಮೇಲ್ಗಡೆ ಯಾವುದೇ ರೀತಿ ಮಳೆ ಹಾಗೂ ಬಿಸಿಲಿನಿಂದ ರಕ್ಷಣೆ ಸಿಗಲಿ ಅಂತಂದು ಶೆಲ್ಟರ್ಗಳನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಅಲ್ಲಿಂದ ಅವರು ಮೇಲ್ಗಡೆ ಹೋಗಲಿಕ್ಕೆ ಏನು ಮೆಟ್ಟಿಲುಗಳ ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಜೊತೆಗೆ 2 ಏನು ಮೇಲ್ಸೇತುವೆಗಳಿದ್ದಾವೆ. ಮೇಲ್ಸೇತುವೆಗಳು ಸುಮಾರು 12 ಮೀಟರ್ ಅಗಲ ಇರುವಂತಹ ಮೇಲ್ಸೇತುವೆಗಳನ್ನು ಕೂಡ ಮಾಡಿರುವಂಥದ್ದು. ಅದ್ರ ಜೊತೆಗೆ ಆ ಮೇಲ್ಗಡೆ ಮೆಟ್ಲಿಂದನೂ ಹೋಗ್ಬೋದು. ಅದ್ರ ಜೊತೆಗೆ ಮೆಟ್ಲಿಂದ ಹೋಗಲಿಕ್ಕೆ ಆಗದೇ ಇರುವಂಥವ್ರಿಗೆ ಅಲ್ಲಿ ಲಿಫ್ಟ್ ಏನು ಕಾಣ್ತಾ ಇದೆ, ಆ ಒಂದು ಲಿಫ್ಟ್ ವ್ಯವಸ್ಥೆ, ಅಂದರೆ ಈ ಒಂದು ರೈಲ್ವೆ ನಿಲ್ದಾಣದಲ್ಲಿ 2 ಲಿಫ್ಟ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆ ಮೂಲಕ ಎಲ್ರಿಗೂ ಕೂಡ ಅನುಕೂಲವಾಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅಂದರೆ ವಯೋವೃದ್ಧರಿಗೆ ಎಲ್ಲರಿಗೂ ಕೂಡ ಆ ಲಿಫ್ಟ್ ಮೂಲಕನೂ ಅವರಿಗೆ ಮೇಲ್ಗಡೆ ಹೋಗಿ ತಮಗೆ ಬೇಕಾದಂಥ ಪ್ಲಾಟ್ಫಾರ್ಮ್ಗಳಿಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ, ಆ ದೃಶ್ಯವನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದ್ವಿ. ಅದರ ಅಷ್ಟೇ ಅಲ್ಲದೆ ವಿಶೇಷವಾಗಿ ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ಹೇಳಬೇಕಂದ್ರೆ ವೇಟಿಂಗ್ ರೂಮ್ಗಳನ್ನು ಕೇವಲ ಮೊದಲು ಒಂದೇ ಒಂದು ವೇಟಿಂಗ್ ರೂಮ್ ಇತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಸುಮಾರು ಒಟ್ಟು 5 ವೇಟಿಂಗ್ ರೂಮ್ಗಳನ್ನು ಇಲ್ಲಿ ಮಾಡಿರುವಂಥದ್ದು. ಅದರ ದೃಶ್ಯವನ್ನು ನಾವು ತೋರಿಸ್ತೀವಿ. ಇನ್ನು ಮೊದಲನೇದಾಗಿ ತೋರಿಸ್ತಾ ಇದ್ದೀವಿ ನಾವು ಬುಕ್ಕಿಂಗ್ ಆಫೀಸ್ ಅಂತ ಏನಿದೆ, ಇಲ್ಲಿ ಬುಕ್ಕಿಂಗ್ ಮಾಡೋದಕ್ಕೆ ಒಂದು ಆಫೀಸನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಕಡೆ ನಾವು ಅಲ್ಲಿ ತೋರಿಸ್ತಾ ಇದ್ದೀವಿ, ಮಹಿಳೆಯರಿಗಾಗಿಯೇ ಪ್ರತ್ಯೇಕವಾದಂತಹ ವೇಟಿಂಗ್ ರೂಮ್ ಮಾಡಿರುವಂಥದ್ದು. ಅಲ್ಲಿ ನೋಡ್ತಾ ಇದ್ದೀವಿ. ಅದರ ಮಹಿಳೆಯ ವೇಟಿಂಗ್ ರೂಮ್, ಅಲ್ಲಿ ಒಳಗಡೆನೇ ಅವರಿಗೆ ಶೌಚಾಲಯ ವ್ಯವಸ್ಥೆ ಎಲ್ಲ ಇರುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮುಂಭಾಗದಲ್ಲಿ ವಿಕಲಚೇತನರಿಗೆ ಏನೋ ಶೌಚಾಲಯ ಮಾಡಿರುವಂಥದ್ದು. ಅದರ ಜೊತೆಗೆ ಅವರಿಗೂ ಕೂಡ ಅದಕ್ಕಿಂತ ಮುಂಭಾಗದಲ್ಲಿ ಏನು ಪುರುಷರಿಗೆ ನಿರೀಕ್ಷಣಾಲಯ ಅಂತ ಮಾಡಿದ್ದಾರೆ. ಆ ರೀತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅದರ ಜೊತೆಗೆ ಅದೇ ಸ್ವಲ್ಪ ಮುಂದ್ಗಡೆ ಹೋದರೆ ಏನು ಹವಾನಿಯಂತ್ರಿತ ಒಂದು AC ಕೊಠಡಿಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ನಾವು ಹೊರಗಡೆ ಒಂದು AC ಅದರ ಬಾಕ್ಸ್ ಕೂಡ ಕಾಣ್ತಾ ಇರುವಂಥದ್ದು. ಅಲ್ಲಿ AC ಕೊಠಡಿಯನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಅದೇ ರೀತಿ ಎಲ್ಲ ರೀತಿಯ ವಿಶೇಷವಾದಂತಹ ಸೌಲಭ್ಯಗಳನ್ನು ಹೊಂದಿರುವಂಥ ಈ ಒಂದು ವಿಶೇಷವಾದಂಥ ರೈಲ್ವೆ ನಿಲ್ದಾಣ ಏನು ಪ್ರಧಾನಮಂತ್ರಿಯವರ ಅಮೃತ ಹಸ್ತದಿಂದ ಏನು ಉದ್ಘಾಟನೆ ಆಗ್ತಾ ಇರುವಂಥದ್ದು ಬಾದಾಮಿ ಜನರಿಗೆ ಸಾಕಷ್ಟು ಸಂತಸವನ್ನು ತಂದಿರುವಂಥದ್ದು ಅಂತ ಹೇಳ್ಬೋದೆ. ಕ್ಯಾಮ್ರಾಮನ್ ಬಾಪು ಸತೆ, ರವಿ ಮೂಕಿ, TV9 ಬಾಗಲಕೋಟೆ.